ಬಿಡಾಡಿ ವಾಹನಗಳ ಬೆನ್ನಲ್ಲೇ ಮತ್ತೊಂದು ಶಾಕ್. ನೋ ಪಾರ್ಕಿಂಗ್ ನಿಂದ ವಾಹನಗಳ ಟೋಯಿಂಗ್. ಮುಖ್ಯ ರಸ್ತೆಗಳೇ ಟಾರ್ಗೆಟ್, ಶೀಘ್ರದಲ್ಲೇ ಆಪರೇಷನ್. ಬೆಂಗಳೂರಿನ ರಸ್ತೆ ಬದಿ ನಿಲ್ಲಿಸಿರುವ ಬಿಡಾಡಿ ವಾಹನಗಳ ತೆರವಿಗೆ ಸಚಿವ ಕೃಷ್ಣ ಭೈರೇಗೌಡರು ಚಾಲನೆ ಕೊಟ್ಟಿದ್ದಾರೆ. ನೋಟಿಸ್ ಅಂಟಿಸಿ 7 ದಿನಗಳ ಕಾಲಾವಕಾಶ ನೀಡಿ ವಾಹನವನ್ನ ಮಾಲೀಕರು ತೆಗೆದುಕೊಂಡು ಹೋಗದಿದ್ರೆ ಟೋಯಿಂಗ್ ಫಿಕ್ಸ್. ಈಗ ಬಿಡಾಡಿ ವಾಹನಗಳು ಆಯ್ತು, ಇನ್ನು ಮುಂದೆ ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕ್ ಮಾಡುವ ಟೋಯಿಂಗ್ ಗಳನ್ನ ಕೂಡ ಎತ್ತಾಕೊಂಡು ಹೋಗೋಕೆ ಪ್ಲಾನ್ ರೆಡಿ ಆಗಿದೆ. ಶೀಘ್ರದಲ್ಲೇ ನೋ ಪಾರ್ಕಿಂಗ್ ನಲ್ಲಿ ನಿಂತ ವಾಹನಗಳ ಟೋಯಿಂಗ್ ಕಾರ್ಯಾಚರಣೆ ಶುರುವಾಗಿದೆ. 1 ವಾರ ಅಥವಾ ಈ ತಿಂಗಳ ಒಳಗೆ ದಕ್ಷಿಣ ನಗರ ಪಾಲಿಕೆಯಲ್ಲಿ ಆಪರೇಷನ್ ಆರಂಭವಾಗಲಿದೆ. ಹಂತ ಹಂತವಾಗಿ ಎಲ್ಲವೂ ಆರಂಭಿಸಲಾಗುತ್ತೆ ಅಂತ ಬೆಂಗಳೂರು ಉಸ್ತುವಾರಿ ಸಚಿವರೇ ಹೇಳಿದ್ದಾರೆ. ರಸ್ತೆ ಬದಿಯಲ್ಲಿ ಅಥವಾ ಪಾರ್ಕಿಂಗ್ ಜಾಗಗಳಲ್ಲಿ ಯಾರು ತಮ್ಮ ಸ್ವಂತ ವಾಹನಗಳನ್ನ ಬಿಟ್ಬಿಟ್ಟಿದ್ದಾರೆ, ಇವುಗಳನ್ನ ತೆರವು ಮಾಡಬೇಕು ಅಂತ ನಾನು 15 ದಿನಗಳ ಹಿಂದೆನೆ ಜನಗಳಿಗೆ ಮನವಿ ಮಾಡಿದ್ದೆ. ಸಾರ್ವಜನಿಕರಿಗೆ ಸೇರಿದ ಜಾಗ ಅವರು ಸ್ವಂತಕ್ಕೆ ಅತಿಕ್ರಮಣ ಮಾಡ್ಕೊಳ್ಳೋದು ಕೂಡ ಕಾನೂನು ಉಲ್ಲಂಘನೆ. ನೋಡೋದಕ್ಕೂ ಕೂಡ ಬೆಂಗಳೂರು ಅಸಹ್ಯವಾಗಿ ಕಾಣ್ಲಿಕ್ಕೆ ಇದು ಒಂದು ಕಾರಣ. ನೀವು ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ ಗಾಡಿಯನ್ನ, ಅಥವಾ ಎಲ್ಲಾದ್ರೂ ಸ್ವಂತ ಜಾಗದಲ್ಲಿ ಇಟ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ರೋಡ್ ಸಿಕ್ಕಿದೆ ಅಂತ ಹೇಳಿ ಎಲ್ಲಂದ್ರೆ ಅಲ್ಲಿ ನೀವು ಗಾಡಿ ಬಿಸಾಕೋದಿಕ್ಕೆ ರೋಡು ಏನೋ ಒಂಥರ ಗುಜರಿ ಜಾಗ ಅಲ್ಲ. ಇನ್ನು ಬೆಂಗಳೂರು ನಗರದಲ್ಲಿ ಟೋಯಿಂಗ್ ಕ್ಲೋಸ್ ಆಗಿ ಹಲವು ವರ್ಷ ಆಗಿದೆ. ಈಗ ಮತ್ತೆ ಶುರು ಮಾಡ್ತಾ ಇದ್ದು 5 ನಗರ ಪಾಲಿಕೆಗಳಿಗೂ 12 ಟೋಯಿಂಗ್ ವಾಹನಗಳನ್ನ ಖರೀದಿ ಮಾಡಲಾಗಿದೆ. ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಮತ್ತು ಜಿಬಿಎ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯಿಂದ ಟೋಯಿಂಗ್ ಶುರುವಾಗಲಿದೆ. ನೋ ಪಾರ್ಕಿಂಗ್ ದಂಡ ಮತ್ತು ಟೋಯಿಂಗ್ ಚಾರ್ಜಸ್ ಕೂಡ ವಾಹನ ಸವಾರರು ಕಟ್ಟಬೇಕಾಗುತ್ತೆ. ನೋ ಪಾರ್ಕಿಂಗ್ ನಲ್ಲಿ ಬೇಕಾಬಿಟ್ಟಿ ವಾಹನಗಳನ್ನ ನಿಲ್ಲಿಸಿ ಹೋಗ್ತಾ ಇದ್ದ ಸವಾರರು ಇನ್ನಾದ್ರೂ ಅಲರ್ಟ್ ಆಗ್ಬೇಕಷ್ಟೇ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.